Audio Jungle. ಫಸ್ಟ್ ಈ ರೀತಿ ಮಾಡಿರೋದು ಒಳ್ಳೇದೇನೆ. ಆದರೆ ನಮಗೆ ರಜೆ ಬೇಕಲ್ಲ, ಸರ್ಕಾರಿ ನೌಕರಿಗೆ ರಜೆ ಇರುತ್ತೆ ಅಂಥದ್ದು ನಮಗಿಲ್ಲ ಅಂದರೆ ಹೆಂಗೆ? ನಮಗೂ ಒಂದು 3-4 ರಜೆ ಬೇಕು. ಕಾಯಿಲೆ ಕಸಲೆ ಇರುತ್ತೆ, ಮತ್ತೊಂದು ಇರುತ್ತೆ, ಕಷ್ಟ ಸುಖ ಅಂತ ಇದ್ದೇ ಇರುತ್ತೆ. ರಜೆ ನಮಗೂ ಬೇಕು. ಆಮೇಲೆ ಮತ್ತು ಸಂಘದ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಸಂಘ ಮಾಡ್ರಿ ಅಂತ ನೀವು ಹೇಳ್ತೀರಿ. ಹ್ಯಾಂಡಿಕ್ಯಾಪ್ ನೋಡ್ರಿ, ನಮಗೆ ತಿಂಗಳಿಗೆ ಕರೆಕ್ಟ್ ಸಂಬಳ ಬರಲ್ಲ, 3 ತಿಂಗಳಿಗೋ 4 ತಿಂಗಳಿಗೆ ಒಂದ್ಸಲ ಬರುತ್ತೆ. ನಾವೇನು ಮಾಡೋಕ್ಕಾಗುತ್ತೆ ಅಂತ ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವ ಸಂಬಳ? ಮಾಸಾಸನ ಸರಿಯಾಗಿ ಬರ್ತಾ ಇಲ್ಲ. ಅದು ಬಂದರೂ ಕೂಡ, ಆ ಸಂಬಳ ಬಂದರೂ ಕೂಡ ಅವ್ರಿಗೆ ಒಟ್ಟಿಗಾದ್ರೆ ಬಟ್ಟಿಗಿರಲ್ಲ, ಒಟ್ಟಿಗಿರಲ್ಲ. ಅವ್ರ ಜೀವನ ಮಾಡೋಕ್ಕೆ ಕಷ್ಟ ಆಗುತ್ತೆ. ಕೆಲವರು ಪೋಷಕರು ಅದನ್ನೇ ನಂಬ್ಕೊಂಡು ಅವ್ರನ್ನ ಸಾಕ್ತಿರ್ತಾರೆ. ಅಂತಾರೆ ಮಾಡಬೇಕು. ನಿಮಗೆ ಸಂಬಳ ಬಂದಿರೋ ಸಂಬಳ ಅಷ್ಟು ಕಟ್ರಿ ಅಂತ ಹೇಳ್ತಿಲ್ಲ. 20 ರೂಪಾಯಿ ಉಳಿತಾಯ ಮಾಡ್ಕೊಂಡು ಒಂದು ಸಂಘ ರಚನೆ ಮಾಡಿರಿ, ಅದಕ್ಕೆ ಸರ್ಕಾರ ದುಡ್ಡು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಮೊನ್ನೆ ಹೋಗಿದ್ದೆ ಸರ್ವೆಗೆ ಅಂತ, ಅಲ್ಲ ಸಂಘ ಮಾಡೋಕ್ಕೆ ಅಂತ ಊರುಗಳಿಗೆ. ಅವ್ರು ಆಗಲ್ಲಮ್ಮ, ಅವ್ರು ಕೊಡೋ ದುಡ್ಡು ಆಗ್ತಾ ಇಲ್ಲ, ಅವ್ರ ಆಸ್ಪತ್ರೆ ಖರ್ಚು ಅದು ಇದು ಇರುತ್ತೆ ಅಂತಾರೆ. ಅವ್ರು ಹುಷಾರಿಲ್ಲ ಮಕ್ಳುಗಳಂತೆ, ಹಾಗಾಗಿ ಆಸ್ಪತ್ರೆ ಖರ್ಚು ಇರುತ್ತೆ. ಮಕ್ಳಿಗೆ ಸಂಘ ಮಾಡಿರಿ ಅಂತ ಹೇಳ್ತಿಲ್ಲ. ಅಲ್ಲ ಮಕ್ಕಳು ಅಂದರೆ ಅವ್ರ ಮಕ್ಳುಗಳು 18 ವರ್ಷ ಮೇಲ್ಪಟ್ಟವರಿಗೆ ಕೇಳಿದಾಗ ಅವರು ಹೇಳ್ತಾರೆ, ಇಲ್ಲಿ ನಮಗೆ ಮಕ್ಕಳು ದುಡ್ಡು ಇಸ್ಕೊಂತಾರೆ, ಕೊಡೋಕ್ಕಾಗಲ್ಲ, ಏನು ಸಂಘ ಮಾಡ್ತೀನಿ, ಸಂಘ ಮಾಡಿ ಏನಾದರೂ ದುಡ್ಡು ಇಲ್ಲ ಸರ್ಕಾರ ನೀವು ಸಂಘ ರಚನೆ ಮಾಡ್ತಿರೋದ್ರಿಂದ ಅವರಿಗೆ ನೀವು ಮನವೊಲಿಸ್ಬೇಕು. ಸರ್ಕಾರ ನಿಮಗೆ ಸಂಘ ಅಂತ ಒಂದು ರಚನೆ ಮಾಡಿ ಅದರಿಂದ ನಿಮಗೆ ಒಂದು ತರಬೇತಿ, ಒಂದು ಲೋನು, ಒಂದು ಸುತ್ತು ನಿಧಿ ಅಂತ ಹೇಳ್ಬಿಟ್ಟು ಕೊಡುವಂಥ ಮುಂದಿನ ಯೋಚನೆನ ಮಾಡ್ತಾ ಇದೆ ಸರ್ಕಾರ. ಹಾಗಾಗಿ ನೀವು ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸಂಘ ಮಾಡಿ, ಸಂಘ ರಚನೆ ಮಾಡಿ, ಪೋಷಕರ ಸಂಘ, ಆರೈಕೆದಾರ ಸಂಘ ರಚನೆ ಮಾಡಿ ಅಂತ ಅದಕ್ಕೆ ಹೇಳ್ತಾ ಇರೋದು ನಾವು. ಆಗಲ್ಲ ಸರ್, ಮಾಡೋದು ಕಷ್ಟ ಆಗುತ್ತೆ ಸರ್. ಸಂಘ ಬಿಟ್ಟು ಬೇರೆ ಏನಾದರೂ ಹೇಳ್ತಾರೆ. ಇಲ್ಲ ಸಂಘ ರಚನೆ ಆದ್ರೇ ದುಡ್ಡು ಕೊಡೋಕೆ ಬರೋದು, ಇಂಡಿವಿಜುವಲ್ ಆಗಿ ದುಡ್ಡು ಕೊಡೋಕೆ ಬರೋದಿಲ್ಲ. ಈಗ ನೀವು ಹೇಳೋದಂಗಂದ್ರೆ ಸಂಘದಿಂದಲೇ ಲೋನು ಆ ಥರ. ಹೌದು, ಲೋನ್ ಕೊಡ್ತೀವಿ. ಆ ಥರ ಅವರು ಸಪ್ರೇಟ್ ಮಾಡಿದ್ದಾರೆ ಸರ್ ಊರಲ್ಲಿ, ಶಕ್ತಿ ಸಂಘ ಆ ಥರ ಇರ್ತಾವೆ. ಪಂಚಾಯತಿಂದ ನಾವು ಈ ಹಾಜರಾತಿ ಬೆಳಿಗ್ಗೆ 10 ಗಂಟೆ ಕೊಡ್ತೀವಿ. ಇಲ್ಲ 2 ಟೈಮ್ ಕೊಡ್ಬೇಕು ನೀವು. 2 ಟೈಮು ಚೆಕ್ ಇನ್ ಚೆಕ್ಔಟ್ ಅಂತ ಹೇಳ್ಬಿಟ್ಟು 2 ಸತಿ ಕೊಟ್ರೆ ನಿಮಗೆ ಅಲ್ಲಿ ಆ್ಯಡ್ ಆಗೋದು HRMS ಅಲ್ಲಿ. ನೀವು ಕೊಡೋದಕ್ಕಾಗಲ್ಲ, ಯಾಕಂದರೆ ನೀರು ಗಂಟೆಗಳಿಂದ ಹಿಡಿದು ಪ್ರತಿಯೊಬ್ಬರು ಪಂಚಾಯತ್ ಕೆಲಸ ಮಾಡೋ ಸಿಬ್ಬಂದಿ ಎಲ್ಲರೂ ಕೊಡ್ತಿರೋದು ಒಂದೇ ಟೈಮು. ನಾವು ಅದೇ ಬೇರೆ ಅಂತ ಹೇಳ್ಬಾರ್ರಪ್ಪ. ನಮಗೆ BRW ಅವರು ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಕಂಪ್ಲೇಂಟ್ ಇದ್ದಾವೆ. ಹಾಗಾಗಿ ನಾವೇನು ಮಾಡಿದ್ದೀವಿ, ಸರ್ಕಾರದವರು ಏನು ಮಾಡಿದ್ದಾರೆ ಅಂತಂದರೆ 2 ಟೈಮ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಕಡ್ಡಾಯ ಮಾಡಿದ್ದಾರೆ. 1 ಟೈಮ್ ಕೊಡೋಕ್ಕೆ ಲಾಗಿನ್ ಅದ ಬಿಸಿ ಐತೆ ಹಂಗೆ ಹಿಂಗೆ ಅಂತ ಅರೇಂಜ್ ಮಾಡ್ತಿದ್ದಾರೆ. ಅದು 2 ಟೈಮ್ ಅಂದರೆ ಅವ್ರು ಒಪ್ಪೋದೇ ಇಲ್ಲ. ಕಂಪ್ಯೂಟರ್ ಬಂದ್ಬಿಟ್ಟು ಫಸ್ಟ್ ಒಪ್ಪಲ್ಲ. 2 ಟೈಮ್ ಕೊಡ್ತೀವಿ. ನಮಗೆ ತಿಂಗಳಿಗೆ 4 ರಜಾ ಕೊಡಿ. 4 ರಜೆ ಕೊಡ್ತಾರೆ ಸಂಬಳಕ್ಕೆ. 4 ರಜಾ ಕೊಡ್ರಿ, ನಮಗೆ ಇದಕ್ಕೆ ಹೆಚ್ಚಿಗೆ ವೇತನವನ್ನು ಜಾಸ್ತಿ ಮಾಡಿ. ಅಲ್ಲಪ್ಪ, 2ನೇ ಶನಿವಾರ ರಜೆ ಇರುತ್ತೆ, ಭಾನುವಾರ ರಜೆ ಇರುತ್ತೆ, ಮತ್ತೆ 4 ದಿನ ರಜೆ ಅಂತಂದರೆ ಮತ್ತೆ ಇನ್ನೇನು ಕೆಲಸ ಮಾಡೋದೇನು ಬಂತು ನೀವು? ಮತ್ತೆ ಕರ್ಕೊಂಡು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಆಸ್ಪತ್ರೆ ಡಾಕ್ಟ್ರು ಕರ್ಕೊಂಡು ಹೋದ್ರೆ ಇರಲ್ಲ, ಇನ್ನೊಂದಿವ್ಸ ಕರ್ಕೊಂಡು ಹೋಗ್ಬೇಕು. ಏನಕ್ಕೆ ಆಸ್ಪತ್ರೆಗೆ ಹೋಗ್ತೀಯಾ? ಈ UID ಕಾರ್ಡ್ ಮಾಡ್ಸೋಕ್ಕೆ. UID ಕಾರ್ಡ್ ದಿನ ಇರ್ತಾವ? ಅದು ವಾರಕ್ಕೆ 15 ದಿವಸಕ್ಕೊಂದ್ಬಿಟ್ಟಿರುತ್ತೆ. MR ಮಕ್ಕಳಿಗೆ ಮತ್ತೆ ಇದು ಕೈ ದೈಹಿಕ ಮಕ್ಕಳಿಗೆ. ಅಲ್ಲ, ನೀವು ಇಷ್ಟು ದಿವಸದಿಂದ ಕೆಲಸ ಮಾಡ್ತಿದ್ದೀರಲ್ಲ, ಮತ್ತೆ ಇಷ್ಟು ದಿವಸದಿಂದ ನೀವು UID ಕಾರ್ಡ್ ಮಾಡಿಸೇ ಇಲ್ವಾ? ಮಾಡಿಸಿದ್ದೀವಿ. ಮತ್ತೆ ದಿನ ಎಲ್ಲಿಂದ ಉಟ್ಕೊಂತಾರೆ? ದಿವಸ ಒಬ್ಬರ ಮಕ್ಕಳು ಕರ್ಕೊಂಡು ಹೋಗ್ತಾ ಇರ್ತಾರೆ. ತಹಸೀಲ್ದಾರ್ ಆಫೀಸ್ಗೆ ಯಾತ್ಕಾರ ಅಂದ್ರೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಂ ತಹಸೀಲ್ದಾರ್ ಆಫೀಸ್ಗೆ ಪೋಷಣ ಮತ್ತೆ ಅವ್ರು ಹಾಕ್ಕಂತಾರಪ್ಪ, ನೀನು ಯಾಕೆ ಹೋಗ್ತೀಯಾ? ಅವರು ನಮ್ಗೆ ಗೊತ್ತಿಲ್ಲ ಅಂತ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಸಹಾಯ ಮಾಡಕ್ಕೆ ಹೋಗ್ತೀರಾ? ಸಹಾಯ ಮಾಡಕ್ಕೆ ಹೋಗ್ತೀವಿ. ಅದೊಂದು ಆಯಿತು. ನೆಕ್ಸ್ಟು ಹೋಗಿ ಬೆಳಿಗ್ಗೆ ಬೆಡ್ ಕೊಟ್ಬಿಟ್ಟು ಚೆಕ್ ಇನ್ ಕೊಟ್ಟು ಚೆಕ್ಔಟ್ ಕೊಟ್ಟು ಹೋಗಿ ಮಾಡ್ಕೊಂಬರ್ರಿ. ಪಂಚಾಯತಿ ಓಪನ್ ಆಗೋದೇ 10ವರೆಗೆ. ಅವ್ರು ಬಂದು ಅವರೆಲ್ಲ ರೆಡಿಯಾಗಿ ನಾವು ಕೊಟ್ಟು ಹೋಗೋದಕ್ಕೆ ಊರ ಬಸ್ ಇರ್ಬೇಕಲ್ಲ, ಮತ್ತಿಂದ ಇರ್ಬೇಕಲ್ಲ, ಆ ಕಡೆಯಿಂದ ಬರೋದೇ. ಗಾಡಿ ಕೊಟ್ಟಿದ್ದೀವಮ್ಮ ನಿಮಗೆ. ಗಾಡಿ ಅಷ್ಟೊಂದು ದುರ್ಗದ ತಕ್ಕ ಹೋದ್ರೆ ಪೆಟ್ರೋಲ್ ಅಲ್ಲಿಗೆ ಸರಿ ಆಗುತ್ತಲ್ಲ, ಸಂಬಳ ಎಲ್ಲ ಮುಗಿದೇ ಹೋಗುತ್ತಲ್ಲ. ಈ ಹಾಜರಾತಿ ಮಾಡಿರೋದು ಒಳ್ಳೆದೆಯ, ಆದರೆ ಡೈಲಿ ಹೋಗಿ ಕೊಡೋದು ಕಷ್ಟ ಆಗ್ತೈತೆ. ಆದರೂ ಕೂಡ ಹೋಗಿ ಕೊಡ್ತಾ ಇದ್ದೀವಿ. ನಮಗೇನು ಅಂದರೆ ತಿಂಗಳಿಗೆ ಒಂದು 4 ರಜಾ ಬೇಕು. ಆಮೇಲೆ ಯಾಕೆ ಅಂದರೆ ಯಾಕೆ ರಜಾ ಬೇಕು ಅಂದರೆ ನಾವು ತಾಲೂಕ್ ಪಂಚಾಯತಿ ಬಂದು MRWಗಳು ಇದನ್ನ ಇದು ಕೊಡಕ್ಕೆ ಹಾಜರಾತಿ ಮತ್ತು UID ಕಾರ್ಡ್ ಕೊಡಕ್ಕೆ ಬರ್ತೀವಲ್ಲ, ಅಲ್ಲಿ ವಾರಕ್ಕೆ 3 ದಿವಸ ಬರ್ತೀವಿ. ತಿಂಗಳಿಗೆ 3 ದಿವಸ ಮೀಟಿಂಗ್ ಮಾಡ್ತಾರೆ MRWಗಳು.
ಎಮರ್ಜೆನ್ಸಿ ಮಾಡ್ತಾರೆ. ಮತ್ತು ದುರ್ಗಕ್ಕೆ ಒಂದು ಪಟ ಯಾಕೆ ಕರೆದಾಗ ಅಲ್ಲಿಗೆ ಒಂದು ಪಟ ಹೋಗ್ಬೇಕು, ಮತ್ತು ಏನಾದ್ರು ರ್ಯಾಲಿ ಇದ್ದಾಗ ಅಲ್ಲಿಗೆ ಒಂದು ಪಟ ಹೋಗ್ಬೇಕು. ಹಾಗಾಗಿ ನಮಗೆ ದುಡ್ಡು ಸಾಲದ ಮೇಲೆ ನಿಮ್ಗೆ ಏನಾರು ಮಾಡಿ ಕನಿಷ್ಠ ವೇತನವನ್ನು ಮಂಜೂರು ಮಾಡಬೇಕು ಅಂತ ನಮ್ಮಲ್ಲಿ ಪ್ರಾರ್ಥನೆ. ನೀವೇನು ಹೇಳ್ತೀರಮ್ಮ? ನಮ್ಮದು ಅದೇ ಒಪಿನಿಯನ್. ಕನಿಷ್ಠ ವೇತನ ಮಾಡಬೇಕು. ಫಸ್ಟು ಕನಿಷ್ಠ ವೇತನ ಮಾಡಿ. ಏನು ಸಮಸ್ಯೆ ಏನಾಗ್ತಿದೆ ಈಗ? ನಮಗೆ ಸಮಸ್ಯೆ ಆಗಿ ಊಟ ಮಾಡೋಕ್ಕೆ ಎಲ್ಲಿ ಬಸ್ ಚಾರ್ಜ್ಗೆ ದುಡ್ಡಿಗೆ ಸಮಸ್ಯೆ, ಓಡಾಡೋಕ್ಕೆ ಆಗಲ್ಲ. ತಿಂಗಳ ಪೇಮೆಂಟ್ ಆಗಬೇಕು ಸರ್ ನಮಗೆ, ಅದು ಮುಖ್ಯ. ಯಾಕಂದರೆ 3 ತಿಂಗಳಿಗೆ ಕೊಟ್ಟರೆ ನಮಗೆ ಆಗಲ್ಲ ಸರ್. ಯಾಕಂದರೆ ಪೆಟ್ರೋಲ್ ನಮಗೂ ಗಾಡಿ ಕೊಡ್ತಾರೆ. ನಮ್ಮದು ಪಂಚಾಯತಿ ಇರೋದು 5 ಕಿಲೋಮೀಟ್ರು, ಈ ಕಡೆಯಿಂದ 5 ಆ ಕಡೆಯಿಂದ 5 ದಿವಸ 10 ಕಿಲೋಮೀಟ್ರು. ಹಳ್ಳಿಗಳಿಗೆ ಹೋದರೆ 15 ಕಿಲೋಮೀಟ್ರ್ ಆಗುತ್ತೆ. ಹಾಗಾಗಿ ನಮ್ಗೆ ಕೊಡೋ ಸಂಬಳ ಪೆಟ್ರೋಲ್ಗೆ ಆಗುತ್ತೆ ಸರ್. ನಮಗೆ ಈ ಹಾಜರಾತಿ ಕೊಡೋದ್ರಿಂದ ಭಾಳ ತೊಂದರೆ ಆಗುತ್ತದೆ. ನಾನು ಕೂಗಲ್ ಹೋಗ್ಕೊಂಡು ಹೋಗೋದ್ರಿಂದ ನಮಗೆ ಪೂರ್ತಿ ಸಮಸ್ಯೆ ಆಗ್ತಾಯಿದೆ. ಬಸ್ ಹತ್ತ ನಮ್ಮೂರಿಂದ ಪಂಚಾಯತಿ ಆಫೀಸ್ಗೆ ಹೋಗೋದು 6 ಕಿಲೋಮೀಟ್ರ್ ಆಗುತ್ತೆ. ಒಂದು ಪಟ್ಟು ಬಸ್ ಹತ್ತಕ್ಕೆ ಹೋಗ್ಬೇಕು ಅಂದರೆ ಏನು ಅಡವಟ್ಟಾದ್ರೆ ಬಿದ್ದು ನೋವಾಗುತ್ತೆ, ತೆವಡ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ನಮಗೆ ಓಡಾಡೋದೇ ಕಷ್ಟ ಆಗುತ್ತೆ. ಈ ಹಾಜರಾತಿ ಕೊಡೋದ್ರಿಂದ ನಮಗೆ ಭಾಳ ತೊಂದರೆ. ಕೊಡ್ಬೋದು ಒಂದು ಪಟ, ಆದರೆ ಆಗಲ್ಲ ಮತ್ತು ಫೀಲ್ಡ್ ವರ್ಕ್ ಹಳ್ಳಿಗೆ ಹೋಗಿ ಏನಾದ್ರು ಮಾಡಬೇಕು ಅಂದರೂ ಸಹಿತ ನಮಗೆ ಪೆಟ್ರೋಲಿಗೆ ಗಾಡಿ ಆಕ್ಷನ್ ಮಾಡಬೇಕು ಅಂದ್ರೆ ಆ ಪೆಟ್ರೋಲಿಗೆ ಸಾಲದೇ ಬರುತ್ತೆ. ಮತ್ತು ಏನಾರು ಹಳ್ಳಿಗೆ ಹೋಗ್ಬೇಕು, ಇನ್ನೊಂದು ಏನಾರು ಬಿಟ್ಟು ಬಂದ್ವಿ ಅಂದರೆ ಆ ಹುಡುಗ ಮತ್ತೆ ಬಂದ್ವಿ ಅಂದರೆ ಆ ಹುಡುಗ ಎರಡು ಬರೋಕ್ಕೆ ಹೋಗ್ಬೇಕಾದ್ರೆ ಅಲ್ಲಿಗೂ ಸಾಲ ಬರುತ್ತೆ. ಆದರೆ ನಮಗೆ ಏನಾರು ಮಾಡಿ ಮಾಸಾಸನ ಕನಿಷ್ಠ ವೇತನ ಜಾಸ್ತಿ ಮಾಡಬೇಕು ಅಂತ ನಮಗೆ ಮಾತು. ಕೆಲವರು ನಮ್ಮ ಸಮಸ್ಯೆ ಅಂದರೆ ತಮ್ಮೆ ಬರಲ್ಲ, ಕೆಲವರು ನಮ್ದು ಕೆಲವರಿಗೆ ನಮ್ದು ಹೆಬ್ಬೆಟ್ಟೆ ಬರ್ತಾ ಇಲ್ಲ. ಎಷ್ಟೇ ಹುಚ್ಚಿ ತಲೆಗೆ ಎಣ್ಣೆ ಹಚ್ಕೊಂಡು ಎಷ್ಟೇ ಇದು ಮಾಡಿದ್ರು ಹೆಬ್ಬೆಟ್ಟಿಂದು ಗುರ್ತೇ ಬರ್ತಾ ಇಲ್ಲ. ಇನ್ನು ಕೆಲವರಿಗೆ ಕೈಯೇ ಇಲ್ಲ, ಕೆಲವರು ನೆಲದ ತೆವಳ್ಕೊಂಡು ಹೋಗ್ತಾರೆ, ಅಂತಾರೆ ಪೂರ್ತಿ ಫಿಂಗರೇ ಸವ್ಕೊಂಡು ಹೋಗಿದ್ದಾವೆ. ಅಂತಾರೆ ಏನು ಮಾಡಬೇಕು? ಇದಕ್ಕೂ ನಮಗೆ ಪರಿಹಾರ ಬೇಕು. ಓಕೆ, ಕನಿಷ್ಠ ವೇತನ ತಡ ಏಕೆ? ಕನಿಷ್ಠ ವೇತನ ತಡ ಏಕೆ?